ನಾವು ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ನಾಷ್ಟ ಮಾಡ್ಕೊಂಡ್ ಬಂದಿದ್ದಿಲ್ಲ. ಏನ್ ಗೈಸ್ ಪಲ್ಲಕ್ಕಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಪ್ರಸಾದ ತಿನ್ನಕ್ಕಾಗಿಲ್ಲ ನನಗೆ, ಅದೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ಇಕ್ಷಾ. ಇವತ್ತು ಬಂದ್ಬಿಟ್ಟು ಫೋನ್ ಪೇ ಇದೆ. ಇವತ್ತು ಬಂದ್ಬಿಟ್ಟು ನಾವು ಪಲ್ಲಕ್ಕಿಗೆ ಪಲ್ಲಕ್ಕಿ ಹೇಗೆ ಹೋಗುತ್ತೆ ಅಂತ ನೀವೇ ಮುಂದೆ ನೋಡಿ. ನಾವು ಗೊತ್ತು ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದಿಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಬನ್ನಿ ಗೈಸ್, ಪಲ್ಲಕ್ಕಿ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಗೈಸ್. ನಾವು ಅಷ್ಟು ಲೇಟಾಗಿ ಬಂದಿದ್ದೀವಿ. ಆಗೋಗ್ಬಿಟ್ಟಿದೆ ಗೈಸ್. ನಮ್ಮ ಜಿಮ್ ಇದೆ, ಒಂದಿನ ವ್ಲಾಗ್ ಮಾಡ್ತೀನಿ ಅಂದಿದೆ ಬಿಟ್ಟಿದಾರೆಲ್ಲ. ಗೈಸ್ ಏನ್ ಗೈಸ್ ಪಲ್ಲಕ್ಕಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೇಗಿತ್ತು ದೀಕ್ಷಾ ಪಲ್ಲಕ್ಕಿ? ತುಂಬಾ ಸೂಪರ್ ಆಗಿತ್ತು. ಪಲ್ಲಕ್ಕಿಯಲ್ಲಿ ದೇವರೇ ಇದ್ದಿಲ್ಲ, ಯಾಕಂದ್ರೆ ಪಲ್ಲಕ್ಕಿನೇ ಎಲ್ಲ ಮುಗ್ದೋಗ್ಬಿಟ್ಟಿದ್ವಿ. ಎಷ್ಟು ಏನು 10:30 ಅಷ್ಟೇ, ಇವಾಗ ಎಲ್ಲ ಮುಗ್ದೋಗಿದೆ. ನಮ್ಮ ಏರಿಯಲ್ಲೇ ಪರವಾಗಿಲ್ಲ 2 ಗಂಟೆ ತನಕ ಇತ್ತು. ಸೊ ಅದಕ್ಕೆ ಪ್ರಸಾದ ತಿನ್ನಕ್ಕಾಗಿಲ್ಲ ನನಗೆ, ಅದೇ ನಾವು ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ನಾಷ್ಟ ಮಾಡ್ಕೊಂಡ್ ಬಂದಿದ್ದಿಲ್ಲ. ಅದಕ್ಕೆ ಇವಾಗ ರಾಮೇಶ್ವರ ತಿನ್ನಕ್ ಬಂದಿದ್ದೀವಿ. ಬನ್ನಿ ತಿನ್ನೋಣ. ನಾವೊಂದು ಮಸಾಲೆ ದೋಸೆ, ಆಮೇಲೆ ಬಟನ್ ಇಡ್ಲಿ ಆ್ಯಂಡ್ ಗೀ ಪುಡಿ ಇಡ್ಲಿ ತಗೊಂಡಿದ್ದೀವಿ. ಯಾಕೆ ಇದ್ರ ಕೊಟ್ಟಿದ್ದಾರೆ ಬಟರ್ ತಿಂದಿದ್ದಾಯ್ತು ಇವಾಗ ಫೈನಲಿ. ಆ್ಯಂಡ್ ಈ ವ್ಲಾಗ್ ಜಾಸ್ತಿ ಆಯಿತು, ಆ್ಯಕ್ಚುಲಿ ಜಾಸ್ತಿ. ಆ್ಯಂಡ್ ಈ ವ್ಲಾಗ್ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನೋ ಇಟ್ಕೊಂಡಿದ್ದೀನಿ, ಫ್ಲಾಪ್ ಆಗಿರೋ ವ್ಲಾಗ್. ಹೌದು, ಪಲ್ಲಕ್ಕಿ ನೋಡೋಣ ಅಂತ ಬಂದು ಪಲ್ಲಕ್ಕಿನೇ ಇದ್ದಿಲ್ಲ. ಸೊ ನೆಕ್ಸ್ಟ್ ದೊಂಬಲೂರು ಪಲ್ಲಕ್ಕಿ. ಆ್ಯಕ್ಚುಲಿ ಇವತ್ತು ನೈಟು ದೊಂಬಲೂರು ಪಲ್ಲಕ್ಕಿ. ಸೊ ನಾಳೆ ವ್ಲಾಗ್ ಮಾಡ್ತೀವಿ. ಅಲ್ಲಿ ತನಕ ಕೀಪ್ ವೇಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವೇಟಿಂಗ್. ನೆಕ್ಸ್ಟ್